ಅಲ್ಲ ಅದು ಗೊತ್ತಿಲ್ಲ. ಆಸ್ ಪರ್ ದ ಡೈರೆಕ್ಷನ್ಸ್ ಆಫ್ ದ ಕೋರ್ಟ್ 20ನೇ ತಾರೀಕು ಸಂಜೆ 5 ಗಂಟೆ ಗಂಟ ಇತ್ತು. 5 ಗಂಟೆ ಒಳಗೆ ಪ್ರೊಡ್ಯೂಸ್ ಮಾಡಬೇಕು ಆರೋಪಿಗಳನ್ನಂತ ಆದೇಶ ಆದ ಕಾರಣ ಇವತ್ತು 100% ಮಧ್ಯಾಹ್ನ ಮೇಲೆ ಮಾಡೇ ಮಾಡ್ತಾರೆ. ಇನ್ನು ಕಸ್ಟಡಿ ಕೇಳ್ತಾರೋ ಬಿಡ್ತಾರೋ ಅದು ಇನ್ನೂ ಗೊತ್ತಿಲ್ಲ. ಮಧ್ಯಾಹ್ನ ಅವ್ರೇನು ಅಪ್ಲಿಕೇಶನ್ಸ್ ಹಾಕ್ತಾರೆ ಅದು ನೋಡ್ಬಿಟ್ಟು ವೀಕೆಂಡ್. ಅದರ್ವೈಸ್ ನಮ್ಗೆ ಅಲ್ಲಿವರೆಗೂ ಏನು ಅಂತ ಗೊತ್ತಿಲ್ಲ. ಅದು ಮೋಸ್ಟ್ ಪ್ರಾಬಬ್ಲಿ ಇನ್ವೆಸ್ಟಿಗೇಷನ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಅವಶ್ಯಕತೆ ಇಲ್ಲ ಅನ್ಕೊಳ್ತೀವಿ. ನೋಡೋಣ ಮಧ್ಯಾಹ್ನ ಏನ್ ಮಾಡ್ತಾರೆ ನೋಡೋಣ. ಬೇಲ್ ಅಪ್ಲಿಕೇಶನ್ ಬೇಲ್ ಅಪ್ಲಿಕೇಶನ್ಸ್ ಇವತ್ತು ಏನೋ ರಿಮ್ಯಾಂಡ್ ಅಪ್ಲಿಕೇಶನ್ಸ್ ಹಾಕ್ತಾರೋ ಇಲ್ಲ ಏನ್ ಜುಡಿಷಿಯಲ್ ಕಸ್ಟಡಿಗೆ ಹೋದಂತ ನಂತರ ಅಟ್ಲೀಸ್ಟ್ ಒನ್ ವೀಕ್ ಟೈಮ್ ತಗೊಂಡು ಏನ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡಿ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ಕೋರ್ಸ್ ಆಫ್ ದ ಟೈಮ್ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತೀವಿ. ಇಲ್ಲ ಇವತ್ತಿಲ್ಲ, 1 ವೀಕ್ ಟೈಮ್ ಆಗುತ್ತೆ. ವಿಲ್ ಟೇಕ್ ಟೈಮ್ ತಗೊಂಡು ನಾವು ನಮ್ಮ ಸಹಪಾಠಿಗಳೆಲ್ಲ ಇದ್ದಾರೆ, ರಂಗನಾಥ್ ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾರು ಬೇಕು ನೆಸೆಸಿಟಿ ಇತ್ತು ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಬೋದು ಇಲ್ಲ ನಾವು ಮಾಡ್ಬೋದು ಒಂದು ಚರ್ಚೆ ಮಾಡಿ ಡೆಫಿನೆಟ್ಲಿ 1 ವಾರ 2 ವಾರದಲ್ಲಿ ನಾವು ಮಾಡ್ತೀವಿ. ಸರ್, ಈಗ ದರ್ಶನ್ ಅವ್ರು ಏನಾದ್ರು ಚರ್ಚೆ ಮಾಡಿದ್ರು ಸರ್? ಇಲ್ಲ ಬೇಲ್ ಸಂಬಂಧಪಟ್ಟಿಗೆ ನಾವು ಹೇಳಿದೀವಿ ಮೂವ್ ಮಾಡ್ತೀವಿ, ಓಕೆ ಇರಿ ನೀವು ಅಂತ ಹೇಳಿ ಎಲ್ಲ ಮಾತುಕತೆ ಮಾಡ್ಕೊಂಡು ಬಂದಿದ್ವಿ ಅಷ್ಟೇ. ನ್ಯಾಯಾಲಯಕ್ಕೆ ಕೇಸ್ ಡೈರಿ ಅಂತ ಸಲ್ಲಿಸ್ತಾರೆ. ಅಂದ್ರೆ ಅದು ತನಿಖೆಯ ಒಂದು ದಿನಚರಿ. ಅದು ಆರೋಪಿಗಾಗ್ಲಿ ಅಥವಾ ಅವರ ವಕೀಲರಿಗಾಗ್ಲಿ ಅದನ್ನ ತೆಗೆದುಕೊಳ್ಳಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲ್ಲ. ಅದು ನ್ಯಾಯಾಲಯಕ್ಕೆ ಮಾತ್ರ ಸಲ್ಲಿಸತಕ್ಕದ್ದು ಕೇಸ್ ಡೈರಿ. ನಮಗೆ ಈ ಅಂತಿಮ ವರದಿ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ ನಂತರ ನಮಗೆ ಮಾಹಿತಿ ಅದ್ರ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. ಅಲ್ಲಿಯ ತನಕ DNA ಟೆಸ್ಟ್ ಮಾಡಿದರೋ ಇಲ್ವೋ ಅನ್ನುವ ಮಾಹಿತಿ ನಮ್ಗೆ ಯಾರಿಗೂ ಲಭ್ಯ ಆಗೋದಿಲ್ಲ. ಅದು ಆ ಮಾಹಿತಿ ತನಿಖಾಧಿಕಾರಿ ಹಾಗೂ ನ್ಯಾಯಾಲಯಕ್ಕೆ ಮಾತ್ರ ಇರ್ತದೆ. ಖಂಡಿತ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳ ಪ್ರಕಾರ DNA ಪರೀಕ್ಷೆಯನ್ನ ಮಾಡಿಸ್ಲಿಕ್ಕೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಅನುಮತಿಯನ್ನ ಪಡೆದೇ ಮುಂದುವರಿಯತಕ್ಕದ್ದು ಅನ್ನುವ ಒಂದು ಆದೇಶ ಏನು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ ಅದರ ಅನುಸಾರ ಮಾಡಬೇಕು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಖಂಡಿತ ಸ್ಯಾಂಪಲ್ ತಗೊಳ್ಳಿಕ್ಕೆ ನ್ಯಾಯಾಲಯದ ಅನುಮತಿ ತೆಗೆದುಕೊಂಡೇ ಮಾಡ್ಬೇಕಾಗ್ತದೆ. ಆದ್ರಿಂದ ಅದು ಆ DNA ಟೆಸ್ಟ್ ಮಾಡಿದರೋ ಇಲ್ವೋ ಅಂತ ನಮಗೆ ಈಗ ಯಾವುದೇ ಮಾಹಿತಿ ಈಗ ಕಂಡು ಬರ್ತಿಲ್ಲ ಸದ್ಯಕ್ಕೆ. ಇಲ್ಲ, ಆಸ್ ಪರ್ ದ ಡೈರೆಕ್ಷನ್ಸ್ ಆಫ್ ದ ಕೋರ್ಟ್ 20ನೇ ತಾರೀಕು ಸಂಜೆ 5 ಗಂಟೆ ಗಂಟ ಇತ್ತು. 5 ಗಂಟೆ ಒಳಗೆ ಪ್ರೊಡ್ಯೂಸ್ ಮಾಡಬೇಕು ಆರೋಪಿಗಳನ್ನಂತ ಆದೇಶ ಆದ ಕಾರಣ ಇವತ್ತು 100% ಮಧ್ಯಾಹ್ನ ಮೇಲೆ ಮಾಡೇ ಮಾಡ್ತಾರೆ. ಇನ್ನು ಕಸ್ಟಡಿ ಕೇಳ್ತಾರೋ ಬಿಡ್ತಾರೋ ಅದು ಇನ್ನೂ ಗೊತ್ತಿಲ್ಲ. ಮಧ್ಯಾಹ್ನ ಅವ್ರೇನು ಅಪ್ಲಿಕೇಶನ್ಸ್ ಹಾಕ್ತಾರೆ ಅದು ನೋಡ್ಬಿಟ್ಟು ವೀಕೆಂಡ್. ಅದರ್ವೈಸ್ ನಮ್ಗೆ ಅಲ್ಲಿವರೆಗೂ ಏನು ಅಂತ ಗೊತ್ತಿಲ್ಲ. ಅದು ಮೋಸ್ಟ್ ಪ್ರಾಬಬ್ಲಿ ಇನ್ವೆಸ್ಟಿಗೇಷನ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಅವಶ್ಯಕತೆ ಇಲ್ಲ ಅನ್ಕೊಳ್ತೀವಿ. ನೋಡೋಣ ಮಧ್ಯಾಹ್ನ ಏನ್ ಮಾಡ್ತಾರೆ ನೋಡೋಣ. ಬೇಲ್ ಅಪ್ಲಿಕೇಶನ್ ಬೇಲ್ ಅಪ್ಲಿಕೇಶನ್ಸ್ ಇವತ್ತು ಏನೋ ರಿಮ್ಯಾಂಡ್ ಅಪ್ಲಿಕೇಶನ್ಸ್ ಹಾಕ್ತಾರೋ ಇಲ್ಲ ಏನ್ ಜುಡಿಷಿಯಲ್ ಕಸ್ಟಡಿಗೆ ಹೋದಂತ ನಂತರ ಅಟ್ಲೀಸ್ಟ್ ಒನ್ ವೀಕ್ ಟೈಮ್ ತಗೊಂಡು ಏನ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡಿ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ಕೋರ್ಸ್ ಆಫ್ ದ ಟೈಮ್ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತೀವಿ. ಇಲ್ಲ ಇವತ್ತಿಲ್ಲ, 1 ವೀಕ್ ಟೈಮ್ ಆಗುತ್ತೆ. ವಿಲ್ ಟೇಕ್ ಟೈಮ್ ತಗೊಂಡು ನಾವು ನಮ್ಮ ಸಹಪಾಠಿಗಳೆಲ್ಲ ಇದ್ದಾರೆ, ರಂಗನಾಥ್ ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾರು ಬೇಕು ನೆಸೆಸಿಟಿ ಇತ್ತು ಅಂದ್ರೆ ಯಾರನ್ನ ಆಯ್ಕೆ ಮಾಡ್ಬೋದು ಇಲ್ಲ ನಾವು ಮಾಡ್ಬೋದು ಒಂದು ಚರ್ಚೆ ಮಾಡಿ ಡೆಫಿನೆಟ್ಲಿ 1 ವಾರ 2 ವಾರದಲ್ಲಿ ನಾವು ಮಾಡ್ತೀವಿ. ಸರ್, ಈಗ ದರ್ಶನ್ ಅವ್ರು ಏನಾದ್ರು ಚರ್ಚೆ ಮಾಡಿದ್ರು ಸರ್? ಇಲ್ಲ ಬೇಲ್ ಸಂಬಂಧಪಟ್ಟಿಗೆ ನಾವು ಹೇಳಿದೀವಿ ಮೂವ್ ಮಾಡ್ತೀವಿ, ಓಕೆ ಇರಿ ನೀವು ಅಂತ ಹೇಳಿ ಎಲ್ಲ ಮಾತುಕತೆ ಮಾಡ್ಕೊಂಡು ಬಂದಿದ್ವಿ ಅಷ್ಟೇ. ನ್ಯಾಯಾಲಯಕ್ಕೆ ಕೇಸ್ ಡೈರಿ ಅಂತ ಸಲ್ಲಿಸ್ತಾರೆ. ಅಂದ್ರೆ ಅದು ತನಿಖೆಯ ಒಂದು ದಿನಚರಿ. ಅದು ಆರೋಪಿಗಾಗ್ಲಿ ಅಥವಾ ಅವರ ವಕೀಲರಿಗಾಗ್ಲಿ ಅದನ್ನ ತೆಗೆದುಕೊಳ್ಳಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರಲ್ಲ. ಅದು ನ್ಯಾಯಾಲಯಕ್ಕೆ ಮಾತ್ರ ಸಲ್ಲಿಸತಕ್ಕದ್ದು ಕೇಸ್ ಡೈರಿ. ನಮಗೆ ಈ ಅಂತಿಮ ವರದಿ ಅಂದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ ನಂತರ ನಮಗೆ ಮಾಹಿತಿ ಅದ್ರ ಬಗ್ಗೆ ಮಾಹಿತಿ ಲಭ್ಯ ಆಗುತ್ತೆ. ಅಲ್ಲಿಯ ತನಕ DNA ಟೆಸ್ಟ್ ಮಾಡಿದರೋ ಇಲ್ವೋ ಅನ್ನುವ ಮಾಹಿತಿ ನಮ್ಗೆ ಯಾರಿಗೂ ಲಭ್ಯ ಆಗೋದಿಲ್ಲ. ಅದು ಆ ಮಾಹಿತಿ ತನಿಖಾಧಿಕಾರಿ ಹಾಗೂ ನ್ಯಾಯಾಲಯಕ್ಕೆ ಮಾತ್ರ ಇರ್ತದೆ. ಖಂಡಿತ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳ ಪ್ರಕಾರ DNA ಪರೀಕ್ಷೆಯನ್ನ ಮಾಡಿಸ್ಲಿಕ್ಕೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಅನುಮತಿಯನ್ನ ಪಡೆದೇ ಮುಂದುವರಿಯತಕ್ಕದ್ದು ಅನ್ನುವ ಒಂದು ಆದೇಶ ಏನು ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ ಅದರ ಅನುಸಾರ ಮಾಡ್ಬೇಕಾಗ್ತದೆ. ಖಂಡಿತ ಸ್ಯಾಂಪಲ್ ತಗೊಳ್ಳಿಕ್ಕೆ ನ್ಯಾಯಾಲಯದ ಅನುಮತಿ ತೆಗೆದುಕೊಂಡೇ ಮಾಡ್ಬೇಕಾಗ್ತದೆ. ಆದ್ರಿಂದ